ಪರಮ ದಯಾಮಯನು, ಕರುಣಾನಿಧಿಯು, ಜಗತ್ರಕ್ಷಕ, ಜಗತ್ಪಾಲಕ, ವಿಶ್ವಸಿಂಹಾಸನ ರೂಢನಾದಂತಹ ಅಲ್ಲಾಹನಿಗೆ ಅನಂತ ಅನಂತ ಕೋಟಿ ಕೋಟಿ ನಮನಗಳು ಮೀಸಲು. ಕೋಟಿ ಕೋಟಿ ನಮನಗಳು ಮೀಸಲು. ಕೊನೆಯ ಪ್ರವಾದಿ, ಅಂತಿಮ ಪ್ರವಾದಿ, ಮಾನವ ಕುಲದ ವಿಮೋಚಕ, ಮಾನವ ಕುಲದ ಮಾರ್ಗದರ್ಶಕ ಹಜರತ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರಿಗೆ ಕಳ ಬೇಡ, ಕುಲ ಬೇಡ, ಹುಸಿಯ ನುಡಿಯಲು ಬೇಡ. ಕಳ ಬೇಡ, ಕುಲ ಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಅಳೆಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನಲ್ಲಿ ಸ್ವಾಪರಿ. ಟಿಪ್ಪು ಸುಲ್ತಾನ್ ಇವತ್ತಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಅಲಂಕರಿಸಿದಂತಹ ಬಸವತತ್ವದ ಹರಿಕಾರರು ನಮ್ಮ ಶಿರೂರಿನ ಬಸವಪ್ರಭು ಸ್ವಾಮೀಜಿಯವರೇ, ಕಾರಿ ಮೌಲಾನಾ ಸಾಹೇಬರೇ, ವೇದಿಕೆ ಮೇಲೆ ಕುಂತ ಎಲ್ಲ ಗಣ್ಯಮಾನ್ಯರೇ. ಸಮಯದ ಅಭಾವ, ಯಾಕಂದರೆ ಹಿರಿಯರು ಹೇಳ್ತಾರೆ, ಸಾವು ಮತ್ತು ಸಮಯ ಯಾರನ್ನು ಕಾಯುವುದಿಲ್ಲ. ಜಗತ್ತಿನ ಅಧ್ಯಕ್ಷನಿಲ್ಲ, ಸಾವು ಬಂದರೂ ಒಯ್ಯಲೇಬೇಕು ಅವನಿಗೆ. ಸಾವು ಮತ್ತು ಸಮಯ ಯಾರನ್ನು ಕಾಯುವುದಿಲ್ಲ. ನಮ್ಮ ಈ ಕಾರ್ಯಕ್ರಮ ಆಯೋಜಿಸಿದಂಥ ಸಭೆಯ ಅಧ್ಯಕ್ಷರು ಪುಣೇಕರ ಸಾಹೇಬರು ಮನೇಲಿ ಬಂದ ಹೇಳಿದ್ದೀನಿ ಅವ್ರಿಗೆ, ನನ್ನ ಭಾಷಣ ನಿಮ್ಮ ಮುಂದೆ ಹೇಳ್ಬಿಡ್ತೀನಿ, ಅಲ್ಲಿ ಮಂದಿ ನಿಮ್ಮ ಭಾಳ ಗೆಸ್ಟ್ಗಳು ಅಲ್ಲಿ ಹೇಳಲಿಕ್ಕೆ ಆಗಂಗಿಲ್ಲ ಅಂತ ಹೇಳ್ತೀನಿ ಅವ್ರಿಗೆ. ಆದರೂ ಈಗ ಮಹಾನ್ ಮಹಾನ್ ಪಂಡಿತರು ಹೇಳಿದ್ದಾರೆ. ನನ್ನ ಒಂದು 2 ಸಲಹೆಗಳನ್ನು, ಭಾಷಣ ಅಲ್ಲ ನಮ್ಮದು, ಟಿಪ್ಪುವಿನ ಬಗ್ಗೆ ಎಲ್ಲ ನಮ್ಮ ಸಹೋದರಿ ಹೇಳಿದ್ರು, ನಮ್ಮ ನಾಯಕರು ಹೇಳಿದರು. ಎಷ್ಟೊತ್ತು ಹೇಳಿದ್ರು ಅಷ್ಟೇ ಅಲ್ಲ, ಟಿಪ್ಪು ರಾಕೆಟನ್ನು ಕಂಡು ಹಿಡಿದವರು. ಟಿಪ್ಪು ಜೀವನದಲ್ಲಿ ಒಂದು ಸಾರಿಯೂ ಕೂಡ, ಒಂದು ದಿವಸವೂ ಕೂಡ ತಹಜ್ಜುದ್ ನಮಾಜನ್ನು ತಪ್ಪಿಸದೇ ಇರುವಂಥ ವ್ಯಕ್ತಿ. ಅಲ್ಹಮ್ದುಲಿಲ್ಲ, ಮಾಷಾ ಅಲ್ಲ. ಭಾಳಷ್ಟು ಕುಂತಂಥ ಜನರಿಗೆ ಗೊತ್ತಿಲ್ಲ ತಹಜ್ಜುದ್ ಎಂದರೇನು. ನಾನು ಬಸವಪ್ರಭು ಸ್ವಾಮಿಗಳ ಗಮನವನ್ನು ಸೆಳೆತಾ ಇದ್ದೇನೆ. ಇಲ್ಕಲ್ದಲ್ಲಿ ಬಾಂಬೆ ಯೂನಿವರ್ಸಿಟಿಯ ಡೀನ್ ಆದಂಥ ಒಬ್ಬರು ಇಲ್ಕಲ್ ನಮ್ಮ ಶ್ರೀಮಠಕ್ಕೆ ಬಂದಿದ್ದರು. ಬಸವಣ್ಣನವರು ಲಿಂಗ ಪೂಜೆಯನ್ನು ಮಾಡುವಂಥ ಪದ್ಧತಿ ಹೇಗೆ ಎಂದರೆ, ಎಡಗೈಯಲ್ಲಿ ಲಿಂಗವನ್ನು ಇಟ್ಟು ಬಲಗಣ್ಣಿನ ದೃಷ್ಟಿ ಅದರ ಮೇಲೆ ಹಾಕಿ ಲಿಂಗ ಪೂಜೆ ಮಾಡಬೇಕು, ದಿನಕ್ಕೆ 5 ಸಾರಿ ಮಾಡಬೇಕು ಅನ್ನುವಂಥ ಮಾತನ್ನು ಕೇಳಿದ್ದೆ. ಮಾಷಾ ಅಲ್ಲ, ಅಲ್ಹಮ್ದುಲಿಲ್ಲ. ಯಾಕೆ ಬಂತು ಬಸವಣ್ಣನವರ ತಲೆಯಲ್ಲಿ ಈ ವಿಚಾರ ಯಾಕೆ ಬಂತು? ಬಸವಣ್ಣನವರ ಅನುಭವ ಮಂಟಪದಲ್ಲಿ ಮರುಳು ಸಿದ್ದಯ್ಯ ಅನ್ನುವಂಥ ಮರುನಾಡಿನಿಂದ ಬಂದಂಥ ಮುಸ್ಲಿಮರು ಅದರಲ್ಲಿ ಇದ್ದರು. ಗುರು ಹಿರಿಯರೇ, ಮಿತ್ರರೇ, ಮಾತುಗಳು, ಭಾಷಣಗಳು ಹೇಳಲಿಕ್ಕೂ ಅಂದ, ಕೇಳಲಿಕ್ಕೂ ಅಂದ ಚಂದ. ಆದರೆ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಬಹಳ ಮಹತ್ತರವಾದಂಥ ಕೆಲಸ, ಬಹಳ ಮಹತ್ತರವಾದಂಥ ಕೆಲಸ. ಇಲ್ಲನ್ನು ತಲೆಯಲ್ಲಿ ವಿಚಾರಗಳು ಹಿಂಗೆ ಓಡಾಡ್ತಾ ಇದೆ. ಯಾಕೆ? ಕಾಂಗ್ರೆಸ್ಸಿನ ವಿರುದ್ಧ ಹೇಳಿದ್ರೆ ಎಲ್ಲರೂ ಗಪ್ಪ ಬರ್ತಾರೆ. ಏನ್ರಿ ಇವ್ರಿಗೆ ಯಾಕೆ ಕರ್ಕೊಂಬಂದ್ರಿ ಅನ್ನೋ ಥರ ತಮ್ಮೆಲ್ಲರಲ್ಲಿ ಮೈಂಡಲ್ಲಿ ಸೇರ್ಕೊಂಡ್ಬಿಟ್ಟಿದೆ ಈಗ. ಅದು ಉಸ್ಮಾನ್ ಗನಿಯ ಅಳಲು. ಉಸ್ಮಾನ್ ಗನಿಯ ಅಳಲು ಯಾರ ಮುಂದೆ ಹೇಳಬೇಕು? ಏನನ್ನ ಹೇಳಬೇಕು? ಈ ಜನಾಂಗವನ್ನು ಯಾವ ದಿಕ್ಕಿನೆಡೆಗೆ ಒಯ್ಯಬೇಕು? ಈ ಉಸ್ಮಾನ್ ಗನಿಗೆ ಭಯ ಇಲ್ಲ, ಯಾವ ಕಾಂಗ್ರೆಸ್ನವರು ಭಯ ಇಲ್ಲ, ಯಾವ RSS ಭಯ ಇಲ್ಲ, ಯಾವ BJP ಭಯ ಇಲ್ಲ. ಯಾಕೆ? ನಾನು ಅಷಹದು ಅಲ್ಲಾ ಇಲಾಹ ಇಲ್ಲಲ್ಲ ಅಷಹದು ಅನ್ನ ಮುಹಮ್ಮದರ್ ರಸೂಲುಲ್ಲಾಹ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅನ್ನುವಂಥ ವ್ಯಕ್ತಿ. ನನಗೆ ಯಾರು ಭಯವೂ ಇಲ್ಲ, ಯಾರು ಭಯವೂ ನನಗಿಲ್ಲ. ಇದೇ ಸಂದೇಶ ನಿಮ್ಮೆಲ್ಲರಿಗೂ ಕೊಟ್ಟು ಹೋಗ್ತಾ ಇದ್ದೀನಿ ಗೆಳೆಯರೇ. ಟಿಪ್ಪುನ ಬಗ್ಗೆ ಸಾಕಷ್ಟು ಕೇಳಿದ್ದೀರಿ. ಟಿಪ್ಪು ಒಬ್ಬ ವೀರ, ಒಬ್ಬ ಶೂರ, ಒಬ್ಬ ದಿಗ್ಗಜ, ಬುದ್ಧಿಮಂತ, ವೀರ ಪರಾಕ್ರಮಿ. ಇದೇ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇತ್ತು. ಇದೇ ಉಸ್ಮಾನ್ ಗನಿ ಜೊತೆಗೆ 27 ಜನರನ್ನ 22 ದಿವಸಗಳ ಕಾಲ ಸೆರೆಮನೆಯಲ್ಲಿ ಹಾಕಿದ್ರು. 22 ದಿನಗಳ ಕಾಲ ಸೆರೆಮನೆಯಲ್ಲಿ ಹಾಕಿದ್ರು. ಸಂತೋಷ, ಬಹಳ ಸಂತೋಷ. ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಅವರು ಬರೆದಿದ್ರು,
MIM ಪಕ್ಷದ ರಾಜ್ಯಾಧ್ಯಕ್ಷ ಉಸ್ಮಾನ್ ಗನಿಯನ್ನು ಅರೆಸ್ಟ್ ಮಾಡಬೇಕು. ಮಾಡಲಿ. ಜೈಲನ್ನು ನಾವೇ ಕಟ್ಟಿದ್ವಿ. ಗಂಡಸಿಗೆ ಕಳ್ಳತನ ಮೂಲ, ಹೆಂಗಸಿಗೆ ಹಾದರ ಮೂಲ. ಇವೆರಡು ಇಲ್ಲದಿದ್ದರೆ ಯಾರನ್ನು ಹೆದರಬೇಕಾಗಿಲ್ಲ. ಯುವಕರಿಗೆ ನಾನು ಗಮನ ಸೆಳ್ತಾ ಇದ್ದೀನಿ. ಏನು ಯುವಕರೇ, ಏನು ಟಿಪ್ಪುವಿನ ಬಗ್ಗೆ ಮಾತಾಡ್ತಾ ಹೊಗಳ್ತಾ ಹೋಗುವುದ? ಅದು ನನ್ನ ಜವಾಬ್ದಾರಿ ಏನು? ನನ್ನ ಹೊಣೆಗಾರಿಕೆ ಏನು? ನಾನೇನನ್ನು ಮಾಡುತ್ತಾ ಇದ್ದೇನೆ? ಇವತ್ತು ನಮ್ಮ ಪಾದ್ರಿಯವರು ಕೂತಿದ್ದಾರೆ. ಈಸಾ ಅಲೈಹಿಸ್ಸಲಾಂ ಯೇಸು ಕ್ರೈಸ್ತರು ಹೇಳ್ತಾರೆ, ಹೇ ಮನುಜ, ನೀ ಎಂದಾದರೂ ಯೋಚಿಸಿದ್ದೆಯಾ? ನಿನ್ನೆ ಏನು ಮಾಡಿದ್ದಿ, ಇವತ್ತು ಏನು ಮಾಡ್ತಾ ಇದ್ದಿ, ನಾಳೆ ಏನು ಮಾಡಬೇಕಾಗಿದೆ, ನೀ ಎಂದಾದರೂ ಯೋಚಿಸಿದ್ದೆಯಾ? ಇಲ್ಲ ಗೆಳೆಯರೇ, ನಾವು ಎಂದು ಯೋಚಿಸಿಲ್ಲ. ಇವತ್ತು ಆ ಯೋಚನೆಯನ್ನು ನಿಮ್ಮ ತಲೆಯಲ್ಲಿ ಬಿಟ್ಟು ಹೋಗ್ತಾ ಇದ್ದಾನೆ ಉಸ್ಮಾನ್ ಗನಿ. ಕೇಳಿ ಗೆಳೆಯರೇ, ಕೇಳಿ. ಈ ದೇಶದ ಮೊಟ್ಟ ಮೊದಲ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರಿಗೆ ಒಂದು ಚಿಂತನೆ ಇತ್ತು, ನನ್ನ ಮಗಳು ಪ್ರಿಯದರ್ಶಿನಿ ಇಂದಿರಾ ಗಾಂಧಿಗೆ ಪ್ರಧಾನಮಂತ್ರಿಯನ್ನಾಗಿ ಮಾಡಬೇಕು. ಈ ದೇಶದ ಪ್ರಧಾನಮಂತ್ರಿ ಪ್ರಿಯದರ್ಶಿನಿ ಇಂದಿರಾ ಗಾಂಧಿ ಅವರಿಗೆ ಒಂದು ಚಿಂತನೆ ಇತ್ತು, ನನ್ನ ಮಗನಿಗೆ ಪ್ರಧಾನಮಂತ್ರಿ ಮಾಡಬೇಕು. ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಆದರು, ರಾಜೀವ್ ಗಾಂಧಿ ಒಂದು ಪ್ರಧಾನಮಂತ್ರಿ ಆದರು. ಈ ದೇಶದ ಸೋನಿಯಾ ಗಾಂಧೀಜಿಯವರಿಗೆ ಚಿಂತನೆ ಇದೆ, ನನ್ನ ಮಗ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಮಾಡಬೇಕು. ಅದು ಇನ್ಶಾಲ್ಲ ಏನಾಗುತ್ತೋ ಆಗುತ್ತೆ. ಈ ದೇಶದ ಬಿಹಾರದ ಲಾಲು ಪ್ರಸಾದನಿಗೆ ಚಿಂತನೆ ಇತ್ತು, ನನ್ನ ಮಗನಿಗೆ ಮುಖ್ಯಮಂತ್ರಿ ಮಾಡಬೇಕು, ಅವರು ಮಾಡಿದರು. ಈ ದೇಶದ ಉತ್ತರ ಪ್ರದೇಶದ ಮುಲಾಯಂ ಸಿಂಗ್ ಯಾದವ್ರಿಗೆ ಚಿಂತನೆ ಇತ್ತು, ನನ್ನ ಮಗನಿಗೆ ಮುಖ್ಯಮಂತ್ರಿ ಮಾಡಬೇಕು, ಅದು ಮಾಡಿ ಆಯಿತು. ಈ ಉಸ್ಮಾನ್ ಗನಿ ನಿಮಗೆ ಕೇಳುತ್ತಾನೆ, ಕೇಳಿದರೆ ನಿಮ್ಮ ಮಕ್ಕಳಿಗೆ ಏನು ಮಾಡೋ ಚಿಂತನೆ ನಿಮ್ಮಲ್ಲಿದೆ? ಇದೆಯಾ? ಇಲ್ಲ, ಚಿಂತನೆ ಇಲ್ಲ. ಬಾಗಲಕೋಟೆ ಜಿಲ್ಲೆಯಲ್ಲಿ 3,72,000 ಓಟ್ ಇರುವಂಥ ಮುಸ್ಲಿಮರು ನೀವು. ಏನು MP ಟಿಕೆಟ್ ಇದೆಯಾ? MLA ಟಿಕೆಟ್ ಇದೆಯಾ? MLC ಟಿಕೆಟ್ ಇದೆಯಾ? DC ಬ್ಯಾಂಕ್ ಡೈರೆಕ್ಟರ್ ಇದ್ದೀರಾ? ನಗರಸಭೆ ಅಧ್ಯಕ್ಷರಿದ್ದೀರಾ? ಏನಿದ್ದೀರಿ? ಈ ಟಿಪ್ಪು ಸುಲ್ತಾನನ ಕಾರ್ಯಕ್ರಮಗಳಲ್ಲೂ ರಾಜಕೀಯವಾಗಿ ಇಲ್ಕಲ್ಲಲ್ಲಿ ನಾನು ಕೇಳಿದ್ರು, ನಾನು ಮಾಡಲ್ಲ ಅಂತ ಹೇಳಿದೆ. 20ನೇ ತಾರೀಕು ಇಲ್ಕಲ್ಲಿ ನಾನು ಮಾಡಲ್ಲ. ರಾಜಕಾರಣಿಗಳಿಗೆ ಬೇಕು ಹೊತ್ತುಕೊಂಡು ಅಡ್ಡಾಡುವವರು. ನಿಮಗೆ ಈ ಉಸ್ಮಾನ್ ಗನಿ ಪ್ರಶ್ನೆಯನ್ನು ಕೇಳುತ್ತಾನೆ. ನಮ್ಮ ಸಹೋದರ ವಿದ್ಯೆ ಬಗ್ಗೆ ಚಿಂತನೆ ಬಿಟ್ಟು ಯಾರಿಗೆ ಚಿಂತನೆ ಇದೆ ವಿದ್ಯೆ ಬಗ್ಗೆ? ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ಉಸ್ಮಾನ್ ಗನಿಗೆ ಕಂಠಿ ರಿಸಾರ್ಟಲ್ಲಿ 45 ನಿಮಿಷಗಳ ಕಾಲ ಮಾತಾಡದೆ ಹೇಳಿದ. ನಿಮ್ಮೆಲ್ಲರಿಗೊಂದು ಪ್ರಶ್ನೆ ಇದೆ ನಂದು. ಪಕ್ಕದ ತೆಲಂಗಾಣ ರಾಜ್ಯದಲ್ಲಿ 250 ಉರ್ದು ಕಾಲೇಜುಗಳು, ಪಕ್ಕದ ಮಹಾರಾಷ್ಟ್ರದಲ್ಲಿ 250 ಉರ್ದು ಕಾಲೇಜುಗಳು. ಮುಖ್ಯಮಂತ್ರಿಗಳೇ 88.9 ಹೋಟು ನಿದ್ವಿ ಅಂತೇಳಿ ನೀವು ಹೊಗಳುತ್ತೀರಿ. ಥಿಯೇಟರ್ ಫುಲ್ ಇದೆ, ಆದ್ರೆ ಎಲ್ಲೇ ಖಾಲಿ ಇದೆಯಲ್ಲ ಸರ್. ಏನು ಉದ್ದು ಇಲ್ವಾ? ಹೇಳಿ ಸರ್, ಏನಿದೆ ಹೇಳಿ. ಒಂದು ಕಾಲೇಜ್ ಕೂಡ ಕರ್ನಾಟಕದಲ್ಲಿ ಉರ್ದು ಕಾಲೇಜ್ ಇಲ್ಲ. ಮತ್ತೆ ಹೇಳುತ್ತಾರೆ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು. ಶಿಕ್ಷಣಕ್ಕೆ ಹೋಗಲಿಕ್ಕೆ ಕಾಲೇಜ್ಗಳು ಇಲ್ಲ ಅಂದ ಮೇಲೆ ಶಿಕ್ಷಣ ಎಲ್ಲಿಂದ ಕೊಡ್ತೀರಾ? ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಉಸ್ಮಾನ್ ಗನಿ ಹೇಳುತ್ತಾನೆ, ಮಾನ್ಯ ಮುಖ್ಯಮಂತ್ರಿಗಳೇ, ಒಬ್ಬ ಮಹಾನ್ ವಿದ್ವಾಂಸರು ಹೇಳಿದ್ದಾರೆ, ಈ ದೇಶದಲ್ಲಿ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆದರೂ ಸಹಿತ, ಈ ದೇಶದಲ್ಲಿ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆದರೂ ಸಹಿತ ಮುಸ್ಲಿಮರ ಕೆಲಸಗಳು ಆಗುವುದಿಲ್ಲ. ಯಾಕೆ? ಈ IAS ಅಧಿಕಾರಿಗಳು ಗುರುಕುಲದಲ್ಲಿ ಕಲಿತು ಬಂದವರು ಅವರೆಲ್ಲ. ನಿಮಗೆ ಅಲ್ಲಿಂದ ಶಿಕ್ಷಣ ಕೊಡ್ತಾರೆ? ನಿಮ್ಗೆ ಯಾರು ಪರ್ಮಿಷನ್ ಕೊಡುತ್ತಾರೆ ಹೇಳಿ? ಇಲ್ಕಲ್ಲಿನ NH 50 ಮೇಲೆ ಮಾನ್ಯ ಮುಖ್ಯಮಂತ್ರಿಗಳಿಗೆ 7 ನಿಮಿಷಗಳ ಕಾಲ ಈ ಉಸ್ಮಾನ್ ಗನಿ ಕೇಳುತ್ತಾನೆ, ಮಾನ್ಯ ಮುಖ್ಯಮಂತ್ರಿಗಳೇ, ಕಾಲೇಜ್ಗಳನ್ನು ಕೊಡಲಿಕ್ಕೆ ತಾವು ಹೇಳಿದೆ, ಆದರೆ ಒಬ್ಬ IAS ಅಧಿಕಾರಿ ತುಳಸಿ ಎನ್ನುವರು ಮತ್ತು 22 ಕ್ವಾರಿಗಳನ್ನು ಹಾಕಿದ್ದಾರೆ. ಕೇಳಿ ಇವಾಗಲೇ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳುತ್ತಾರೆ, ಗೆಳೆಯರೆ, ನೀವು ಸತ್ಯವನ್ನು ಹೇಳಬೇಕು, ಪದೇ ಹೇಳಬೇಕು, ಕೂಗಿ ಹೇಳಬೇಕು. ಅಸತ್ಯದ ಮೇಲೆ ತಲೆ ಹೊಡೆಯುವಂತೆ ನೀವು ಸತ್ಯವನ್ನು ಹೇಳಬೇಕು. ಹೇಳ್ತೀರಾ? ಆ ಧೈರ್ಯವನ್ನು ಬೆಳೆಸ್ಕೊಂತೀರಾ? ಆ ವಿಚಾರಗಳನ್ನು ತಂದ್ಕೊಳ್ತೀರಾ? ಟಿಪ್ಪು
ಟಿಪ್ಪುವಿನ ಬಗ್ಗೆ ಜಿಂದಾಬಾದ್ ಜಿಂದಾಬಾದ್ ಅನ್ನೋದರಿಂದ ಏನೂ ಆಗಲಿಕ್ಕೆ ಸಾಧ್ಯವಿಲ್ಲ ಗೆಳೆಯರೆ. ಭಾಷಣ ಮುಕ್ತಾಯ ಮಾಡ್ತೇನೆ. ಎರಡೇ ಮಾತು. ಕೊನೆಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಹೇಳುತ್ತಾರೆ, ನೀನು ಸತ್ಯವನ್ನು ಹೇಳು, ಧೈರ್ಯದಿಂದ ಹೇಳು. ಕೇಳುವವರು ಮುಖ ತಿರುಗಿಸಿಕೊಂಡು ಹೋದರೂ ಸರಿಯೇ, ನೀನು ಹೇಳು. ಅವರ ಗುಲಾಮನಾದನು ನಾನು ಉಸ್ಮಾನ್ ಗನಿ ಹೇಳುತ್ತಾನೆ, ನೀವು ಕೇಳಿದರೂ ಸರಿ, ಕೇಳದೇ ಇದ್ದರೂ ಸರಿ, ಮುಖ ತಿರುಗಿಸಿಕೊಂಡು ಹೋದರೂ ಸರಿ, ಇದು ಸತ್ಯ. ಕ್ರಾಂತಿಕಾರಿ ಬಸವಣ್ಣನವರು ಹೇಳುತ್ತಾರೆ, ಜಗಜ್ಯೋತಿ ಬಸವಣ್ಣನವರು ಹೇಳುತ್ತಾರೆ, ಅನ್ಯಾಯ ಮಾಡುವುದು ಪಾಪ, ಅನ್ಯಾಯ ಸಹಿಸಿಕೊಳ್ಳುವುದು ಮಹಾಪಾಪ. ಇವತ್ತು ನೀವು ಅನ್ಯಾಯ ಸಹಿಸಿಕೊಂಡು ಇದ್ದೀರಿ, ಅಲ್ಲಾಹನ ಮುಂದೆ ಯಾವ ಮುಖ ತೆಗೆದುಕೊಂಡು ಹೋಗುತ್ತೀರಿ? ಜನ ಬರಲಿ ಹೋಗಲಿ ಬೇಕಾಗಿಲ್ಲ. ಜನರು ತೆಗೆದುಕೊಂಡು ಏನು ಮಾಡ್ತಾರೆ? ನಾಯಿಗಳ ಸಂಖ್ಯೆ, ಹಂದಿಗಳ ಸಂಖ್ಯೆ ಬಹಳಷ್ಟು ಇರುತ್ತೆ. ಹುಲಿಗಳ ಸಂಖ್ಯೆ ಒಂದು ಎರಡು ಹೋದಾಯ್ತು. ಹುಲಿ ಹರಿದು ಒಂದು ಹಿಡಿದ್ರೆ ಎರಡು, ಹಂದಿ 20 ಗಂಟೆ ಹಿಡಿದಿದೆ. ಹಂದಿ ತೊಗೊಂಡೇ ಮಾಡ್ತೀನಿ, ಜನರು ತೊಗೊಂಡೇ ಮಾಡ್ತೀನಿ. ಮೊನ್ನೆ ಒಬ್ಬರು ಮೌಲಾನ ಹೇಳ್ತಾ ಇದ್ರು, बाबा आदम से लेके आज तक तमाम लोग एक हो जाओ, तमाम लोग एक हो जाओ, उसके पीछे क्यों पड़े हो? ता क़यामत तक नहीं हुई उन बातों के पीछे क्यों पड़े हो? जितने लोग हैं एक साथ में जुड़ जाओ, जितने लोग हैं एक जुड़ जाओ, हम ख्याल के जुड़ जाओ, हक की बात करो. ಮೊನ್ನೆ ಒಬ್ಬ 20,000 ಜನಸಂಖ್ಯೆ ಸೇರಿದಂಥ ಮುಸ್ಲಿಮರ ಸಭೆಯಲ್ಲಿ ಹೇಳುತ್ತಾನೆ, ಕೇಳಿ ಗೆಳೆಯರೆ, ನೀವು ಪರಿವರ್ತನೆ ಆದರೆ ನನಗೂ ಗೌರವ, ನಿಮ್ಮೆಲ್ಲರಿಗೂ ಗೌರವ. ದಿವ್ಯ ಕುರಾನ್ ಇದೆ, ಎಲ್ಲರಿಗೂ ಗೊತ್ತಿದೆ ಕುರಾನ್ ಎಂದರೆ. ದಿವ್ಯ ಕುರಾನ್ ಹೇಳುತ್ತದೆ, ಅದರ ಮೊದಲೇ ಮಾತು, ಯಾವ ವ್ಯಕ್ತಿ ತನ್ನ ಜೀವನದಲ್ಲಿ ಪರಿವರ್ತನೆ ಯಾಕೆ ಬಯಸುತ್ತಾನೋ ಅವನಿಗೆ ನನ್ನ ಸಂದೇಶ, ಕೇಳಿ ಹೋಗುವವನಿಗೆ ಅಲ್ಲ. ದಿವ್ಯ ಕುರಾನ್ ಹೇಳ್ತದೆ ಗೆಳೆಯರೆ, ಯಾವ ವ್ಯಕ್ತಿ ಪರಿವರ್ತನೆ ಯಾಗ ಬಯಸುತ್ತಾನೋ ಅವರಿಗೆ ನನ್ನ ಸಂದೇಶ. ನಾನು ನಿಮ್ಮೆಲ್ಲರೂ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ನಾನು ರಾಜಕಾರಣಿ ಅಲ್ಲ, ನನಗೆ ಓಟು ಬೇಕಾಗಿಲ್ಲ, ನನಗೆ ಕ್ರಾಂತಿ ಬೇಕು. ಅಣ್ಣ ಬಸವಣ್ಣನವರು ಹೇಳ್ತಾರೆ, ಕ್ರಾಂತಿ ಮಾಡಿದಾಗ ಶಾಂತಿ, ಕ್ರಾಂತಿ ಇಲ್ಲದೆ ಶಾಂತಿ ಬರಲಿಕ್ಕೆ ಸಾಧ್ಯವಿಲ್ಲ ಗೆಳೆಯರೆ. ಹೇಳಿ, ಎಷ್ಟೊಂದು ಕ್ರಾಂತಿ ಮಾಡಿದ್ದೇವೆ, ಸಮಾಜಕ್ಕಾಗಿ ಏನು ಕೇಳಿದ್ದೇವೆ, ಸಮಾಜಕ್ಕಾಗಿ ಏನು ಹೋರಾಟ ಮಾಡಿದ್ದೇವೆ? ಇಲ್ಲ, ಏನೂ ಇಲ್ಲ. ಟಿಪ್ಪುವಿನ ಬಗ್ಗೆ ಹೇಳುತ್ತವೆ, ಉಸ್ಮಾನ್ ಗನಿ ಪ್ರಶ್ನೆ, ನೀನೇನು ಮಾಡಿದೆ ಹೇಳು ಅಂದರೆ ಜೀರೋ. ನೀನು ಹೇಳು, ಟಿಪ್ಪುವಿನ ಬಗ್ಗೆ ಹೇಳ್ತಾರೆ, ನೀನು ಹೇಳು ಅಂದರೆ ನಂದು ಜೀರೋ. ಈ ರೀತಿ ಆಗಬಾರ್ದು ಗೆಳೆಯರೆ, ಈ ರೀತಿ ಗೆಳೆಯರೆ ಆಗಬಾರ್ದು. ಇಂದು ನಾವೆಲ್ಲರೂ ಸಾಕ್ಷಿಯಾಗಿ ನಮ್ಮ ಯೌವನ, ನಮ್ಮ ವಿದ್ಯೆ, ನಮ್ಮ ಬುದ್ಧಿ, ನಮ್ಮ ಶಕ್ತಿ ಸತ್ಯಕ್ಕಾಗಿ, ನ್ಯಾಯಕ್ಕಾಗಿ, ಧರ್ಮಕ್ಕಾಗಿ ಹಚ್ಚೋಣ ಅನ್ನುವಂಥ ಮಾತನ್ನು ಹೇಳಿ, ನನಗಿಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ, ನನ್ನ ಮಾತುಗಳನ್ನು ಕೇಳಿದ್ದಕ್ಕೆ ಮನಸ್ಸಿಗೆ ಬೇಜಾರಾದರೆ ಕ್ಷಮಿಸಬೇಕು. ಉಸ್ಮಾನ್ ಗನಿ ತನ್ನ ನುಡಿಯಲ್ಲಿ ಹೇಳುತ್ತಾನೆ, ನನಗೆ ಅನ್ನಿಸ್ತಾ ಇತ್ತು ಬೇಡ, ಭಾಳಷ್ಟು ಭಾಷಣಕಾರರಾದರೆ ಕೌಂಟ್ರವರ್ಸಿ ಆಗ್ತವೆ. ನಾನು ಅದನ್ನು ಹೇಳಿದೆ ನನ್ನ ಗೆಳೆಯರಿಗೆ, ಭಾಷಣಕಾರ ಭಾಳ ಜನರಾದರೆ ಕೌಂಟ್ರವರ್ಸಿ. ನಮ್ಮ ವಿಚಾರಗಳು ಖಡ್ಗ ಇಲ್ಲಿ ತಂದಿಟ್ಟು ಸಹಿತ ಅಷಹದು ಅಲ್ಲಾ ಇಲಾಹ ಇಲ್ಲಲ್ಲಾಹ್ ಅಷಹದು ಅನ್ನ ಮುಹಮ್ಮದ್ ರಸೂಲುಲ್ಲಾಹ್ ಅನ್ನುವಂಥ ಉಸ್ಮಾನ್ ಗನಿ. ನನ್ನನ್ನು ಕೊಲ್ಲುವವನು ನಿನ್ನ ಬರಣ ಏನಂತ ನಿನಗೆ ಗೊತ್ತಿಲ್ಲ, ನನ್ನೇನು ಕೊಲ್ತೀಯ ಅಂತ ಹೇಳ್ತೀನಿ. ನೀನೇನು ಕೊಲ್ತೀಯೋ? ಇಂಥ ಗಾಢವಾದ ವಿಚಾರದ ಮೇಲೆ ಬದುಕುವಂಥ ವ್ಯಕ್ತಿ ಬನ್ನಿಗಳೇರೆ. ನಾವೆಲ್ಲರೂ, ನೀವೆಲ್ಲರೂ ಹಜರತ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಗುಲಾಮರಾಗಿ, ನ್ಯಾಯಯುತವಾಗಿ, ಧರ್ಮಯುತವಾಗಿ ಬಾಳಿ ಬದುಕೋಣ ಅನ್ನುವಂಥ ಮಾತನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ವಾಕಿರುದ್ದಾಮನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್.